ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಒಣಗನೆ ಸೊಪ್ಪಿನ ಬಸ್ಸಾರು ಮತ್ತು ಹುಳ್ಳಿಕಾಳು ಹಾಕ್ಬಿಟ್ಟು ನಾನು ಒಣಗನೆ ಸೊಪ್ಪು ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಳೆ ಹೆಸ್ರು ಕಾಳಿಗಿಂತ ಹುಳ್ಳಿಕಾಳು ಹಾಕಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಎರಡು ಆರೋಗ್ಯಕ್ಕೆ ಒಳ್ಳೆಯದೇ. ನೋಡಿ ಇದು ಜಾಸ್ತಿ ಕೆರೆ ಸೈಡು ಮತ್ತು ಅಂದರೆ ಗದ್ದೆ ಹೊಲದ ಕಡೆ ಬದಿನಲ್ಲಿ ಸಿಗುತ್ತೆ. ಮಾಮೂಲಿ ಇದರಲ್ಲೆಲ್ಲ ಸಿಗೋಲ್ಲ. ಇದು ಬದಿನಲ್ಲಿ ಸಿಗುತ್ತೆ. ಅಂದರೆ ಸೋಸೋದು ಅಂದರೆ ತುಂಬ ಕಷ್ಟ. ಇದು ಮಣ್ಣೆಲ್ಲ ಇರುತ್ತೆ ನೋಡಿ, ಈ ಬೇರಲ್ಲಿ ಮಣ್ಣು ಎಲ್ಲ ಸಖತ್ತಾಗಿರುತ್ತೆ. ಇದು ಎಳೆದಾದರೆ ಹಿಂಗೆಲ್ಲ ಹಾಕ್ಬೋದು ನೋಡಿ. ಇದು ಎಳೆದು ಹಿಂಗೆ ಕಟ್ ಮಾಡಿದ್ರೆ ಬರುತ್ತೆ. ಇಲ್ಲ ಅಕಸ್ಮಾತ್ ಇದು ಗಟ್ಟಿ ಐತೆ ಬೇರು ಹಿಂಗಂದ್ರೂ ಬರಲ್ಲ ಅಂತಂದರೆ ಚಾಕಲ್ಲಿ ನೀಟಾಗಿ ಬಿಡಿಸಿ ಚಾಕಲ್ಲಿ ಕಟ್ ಮಾಡ್ಕೋಬೇಕು. ಇದೇನು ಎಳೆದು ಇನ್ನೂ ಇದೆ, ಅದಕ್ಕೆ ನಾನೇನು ಚಾಕಲ್ಲೇನು ಕಟ್ ಮಾಡ್ಕೊಂಡಿಲ್ಲ, ಹಂಗೆ ಬಿಡಿಸಾಕ್ತೀನಿ. ಯಾಕೆಂದರೆ ಹುಳ್ಳಿಕಾಳಲ್ವ, ಬೇಯಷ್ಟಕ್ಕೆ ಲೇಟ್ ಆಯ್ತೈತಿ. ಅದು ಒಟ್ಟಿಗೆ ಬೇಯ್ಕೊಳ್ಳುತ್ತೆ. ಅವಾಗ ಇದನ್ನು ಕ್ಲೀನಾಗಿ ನಾನು ಸೋಸಿ ತೊಳ್ದು ಬೇಯಿಸ್ಕೊಳ್ಳೋಣ ಎರಡೂ ನೋಡಿ. ನಾನು ನೀಟಾಗಿ ಅಲ್ಲೇ ಬಿಡಿಸ್ಕೊಂಡಿದ್ದೀನಿ ಎಲ್ಲ ನೀಟಾಗಿ. 1 ಅವರ್ ಮೇಲಾಯಿತು. ಇದು ಈ ಥರ ಬಿಡಿಸ್ಕೊಂಡಾದ್ಮೇಲೆ ಈ ಥರ ಕೊಡಬಿಟ್ಟು ಒಂದು ಪಾತ್ರೆಗೆ ಹಾಕಿ ಒಂದು ಹಾಫ್ ಆನ್ ಅವರ್ ನೆನೆಸೋಣ. ಆಮೇಲೆ ಒಂದು 3-4 ಸಲ ತೊಳೆದು, ಅಂದರೆ ಮಣ್ಣು ಜಾಸ್ತಿ ಇದ್ದರೆ ನೋಡಿ, ಮಣ್ಣು ಜಾಸ್ತಿ ಇದ್ದರೆ ಒಂದು 3-4 ಸಲ ತೊಳಿಬೇಕು. ಇಲ್ಲಾಂದರೆ 1-2 ಸಲ ತೊಳೆದ್ರೆ ಸಾಕಾಗುತ್ತೆ. ಈ ಕೊಡೋದ್ರಿಂದ ಮಣ್ಣು ಏನಾದರೂ ಆ ಎಲೆ ಮೇಲೆ ಸಂದಿಲ್ ಕೂತ್ಕೊಂಡಿದ್ರೆ ಬೀಳುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ನೋಡಿ ಈ ಥರ ಕೊಡವಾದ್ಮೇಲೆ ನೋಡಿ ಈ ಥರ ಮಣ್ಣು ಬರುತ್ತೆ ಅಷ್ಟೇ. ಇವಾಗ ನೀರು ಇದೆ, ಅದಕ್ಕೆ ಒಂದು 10 ನಿಮಿಷ ನೆನೆಸಿಡೋಣ. ಇದನ್ನು ನಾನು ಸೋಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಕ್ಬೇಕಾದ್ರೆ ಇದನ್ನು ಒಂದು ಸಲ ಹಾಕೋಣ. ಅಷ್ಟೊತ್ತಿಗೆ ಇದನ್ನು ನೀರಲ್ಲಿ, ತುಂಬ ನೀರು ಇದೆ, ಒಂದು 10 ನಿಮಿಷ ನೆನೆಸಿಡ್ತೀನಿ. ನೋಡಿ ನಾನು ನೀರಲ್ಲಿ ಒಂದು 5 ನಿಮಿಷ, ಮಣ್ಣು ಜಾಸ್ತಿ ಇದ್ದರೆ ಒಂದು 10 ನಿಮಿಷ ನೆನೆಸಿ, ಇಲ್ಲಾಂದರೆ ಒಂದು 5 ನಿಮಿಷ ನೆನೆಸಿ ಸಾಕಾಗುತ್ತೆ. ಆಮೇಲೆ ನೀಟಾಗಿ ಒಂದು 2-3 ಸಲ ತೊಳ್ಕೊಂಡ್ರೆ ಫ್ರೆಶ್ಶಾಗಿ ಕಾಣಿಸುತ್ತೆ. ನೋಡಿ ಇವತ್ತು ನಾನು ಹುಳ್ಳಿಕಾಳು ಮತ್ತು ಒಣಗನೆ ಸೊಪ್ಪು ಬಸ್ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಲ್ಲ. ಇವಾಗ ತೊಳೆದು ಕುಕ್ಕರ್ ಒಳಗಡೆಗೆ ಈ ಕಾಳು ಹಾಕೋತಾಯಿದ್ದೀನಿ. ನೀವು ಬೇಳೆ ಹೆಸ್ರು ಕಾಳಾದರೂ ಪರವಾಗಿಲ್ಲ, ಹುಳ್ಳಿಕಾಳಾದರೂ ಪರವಾಗಿಲ್ಲ. ಇದು ಮೊಳಕೆ ಕಟ್ಟಿ ಬೇಳೆ ಮಾಡಿರೋದು. ನಿಮ್ಮ ಮೊಳಕೆ ಕಟ್ಟಿದ ಕಾಳಿದೆಯಲ್ಲ, ಅದು ಹಾಕೋರು ಇನ್ನೂ ಸಖತ್ತಾಗಿರುತ್ತೆ. ಇವಾಗ ಇದಕ್ಕೆ ನೀರು ಹಾಕೋಣ, ಎಷ್ಟು ಬೇಕಷ್ಟಕ್ಕೆ. ಇವಾಗ ಸೊಪ್ಪನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ನಾನು ಕಟ್ ಮಾಡಿಲ್ಲ, ಇದು ಎಳೆ ಸೊಪ್ಪಾಗಿರೋದ್ರಿಂದ. ನೀವು ಬಲ್ತೈದೆ ಸ್ವಲ್ಪ ಅಂತಂದರೆ ಕಟ್ ಮಾಡಿ ಇಟ್ಕೊಳ್ರಿ. ಇವಾಗ ಇದನ್ನು ಒಂದು 3-4 ಸಲ ತೊಳೆದು ನೀಟಾಗಿ ಇವಾಗ ಕಾಳು ಜೊತೆನೇ ಹಾಕ್ತಾಯಿದ್ದೀನಿ. 2-3 ಕೂಗಲು ಸಾಕು. ನೋಡಿ ನಿಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು 1-2 ಕೂಗಿಸಿದ್ರೆ ಸಾಕು ಅನ್ಕೊತೀನಿ. ತುಂಬಿದ್ದೀನಿ. ಇದಕ್ಕೆ ಟೊಮೊಟೊ, ಆಮೇಲೆ ಸ್ವಲ್ಪ ಇವಾಗಲೇ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಇದು ಸೊಪ್ಪು ಮತ್ತು ಕಾಳಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ಅಷ್ಟೇ. ಆಮೇಲೆ ಸಾರಿಗೆ ಮತ್ತೆ ಹಾಕ್ತೀವಲ್ಲ ಆಯಿತಾ. ಇವಾಗ ಇದನ್ನು ಮುಚ್ಚೋಣ ಅಷ್ಟೇ, ಕ್ಲೀನಾಗಿ 1-2 ಕೂಗಲಿ. ಆಮೇಲೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಕಾಳು ಸೊಪ್ಪು ಕೂಗೋವಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಒಂದು 15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಬೆಳಗ್ಗೆ ಮೆಣಸಿನ್ಕಾಯಿ ಇಲ್ಲ, ಬರೀ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ದಪ್ಪದ ಗೆಡ್ಡೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು 1-2 ಗೆಡ್ಡೆ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಇದು ಹಂಗೆ ಸುಟ್ಕೊಳ್ಳೋಕ್ಕೆ, ಇದು ಎಣ್ಣೆಲಿ ಹುರ್ಕೊಳ್ಳೋಕ್ಕೆ ಇದೊಂದು ಇದು ಹುರ್ಕೊಳ್ಳೋಕೆ ಹಾಕಿದ್ದೀನಿ. ಆಮೇಲೆ ಕಾಯಿ, ಆಮೇಲೆ ಕೊತ್ತಂಬರಿ ಇಷ್ಟು, ಆಮೇಲೆ ಜೀರಿಗೆ ಮೆಣಸು ಉರಿಯೋಕ್ಕೆ ಹಾಕೊಳ್ಳೋಣ. ಇವಾಗ ನಾನು ಬಾಣಲಿ ಇಟ್ಟಿದ್ದೀನಿ. ಏನೇನು ಉರಿಯೋದು ಅಂತಂದ್ಬಿಟ್ಟು ಹಂಗೆ ನೋಡ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕೋಣ, ಸ್ವಲ್ಪ ಅದು ಇದಾಗುವಷ್ಟೊತ್ತಿಗೆ ಅಷ್ಟೆ. ಅದು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹುರ್ಕೊಳ್ಳೋಕ್ಕೆ. ಅದಕ್ಕೆ ಫಸ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋಣ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ನೋಡಿ ಇದಾಗಿದೆ. ಅದಕ್ಕೆ ನಾವು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕೋಣ. ನೋಡಿ ನಿಮಗೆ ಖಾರದ ಮೆಣಸಿನ್ಕಾಯಿ
ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದರೆ ಹಾಕೋಬಹುದು. ಇದಕ್ಕೆ ನಾನು ಕಲ್ಲರ್ಗೂ ಇದೇ ಆಗುತ್ತೆ ಮತ್ತು ಖಾರಕ್ಕೂ ಆಗುತ್ತೆ ಅಂತ ನಾನು ಇದನ್ನೇ ಹಾಕಿದ್ದೀನಿ. ಆಮೇಲೆ ಇದೊಂದು ಸ್ವಲ್ಪ ಆಯ್ತಿದ್ದಂಗೆ ನಾವೇನು ಹಚ್ಚಿಟ್ಕೊಂಡಿದ್ದೀವಲ್ಲ ಅರ್ಧ ಟೊಮೊಟೊ ಅದನ್ನು ಹಾಕೋಣ. ಬೇಯೋಕ್ಕೆ ಅರ್ಧ ಹಾಕಿದ್ದೀನಿ, ಈ ಎಣ್ಣೆ ಫ್ರೈ ಮಾಡೋಕ್ಕೆ ಅರ್ಧ ಹಾಕಿದ್ದೀನಿ ಅಷ್ಟೇ. ಹುಣಸೆಹಣ್ಣು ಹಾಕೊಂತೀವಲ್ಲ ಅದಕ್ಕೆ ಸಾಕಿಷ್ಟು. ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಇದು ಆಗಿದೆ. ಇದಕ್ಕೆ ನಾವು ಇದನ್ನ ಇಟ್ಕೊಂಡಿದ್ದೀನಲ್ಲ 2 ಸ್ಪೂನು ನಾನು ಜೀರಿಗೆ ಹಾಕೊಂಡಿದ್ದೀನಿ, ಒಂದು 10 ಕಾಳು ಮೆಣಸು ಹಾಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಮೆಂತ್ಯ, ಮತ್ತು ನಿಮ್ಗೆ ಎಷ್ಟು ಹುಳಿಗೆ ಹಾಕೋಬೇಕೋ ಅಷ್ಟು ಹಾಕೊಂಡು ನಾನು ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣಸೆಹಣ್ಣು ಹಾಕೊಂಡಿದ್ದೀನಿ. ಇದಕ್ಕೆ ಎಲ್ಲ ಹಾಕೋಣ. ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಇದು ಆಗಿದೆ. ಇವಾಗ ಇದನ್ನು ಕಾಯಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಸುಮ್ಮನೆ ಅದೇನು ಜಾಸ್ತಿ ಎಣ್ಣೆಲೇನು ಉರಿಯೋದು ಬೇಡ, ಸುಮ್ಮನೆ ಹಾಕ್ಬಿಟ್ಟು ಸುಮ್ಮನೆ ಬಿಸಿಗೆ ಇಟ್ಟು ಮಾಡೋಣ ಅಷ್ಟೇ. ಇಷ್ಟೇ. ಇದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಇದೇನು ಅರ್ಧ ಈರುಳ್ಳಿ ಇದೆಯಲ್ಲ ಇದನ್ನು ಸ್ವಲ್ಪ ಸುಟ್ಕೊಳ್ಳೋಣ ಈ ಥರ. ಆಮೇಲೆ ಇದು ಬೆಳ್ಳುಳ್ಳಿ ಇದೆಯಲ್ಲ, ಬೆಳ್ಳುಳ್ಳಿನೂ ಈರುಳ್ಳಿನೂ ನಾನು ಒಂದು ಸ್ವಲ್ಪ ಕೆಂಡದಲ್ಲಿ ಸುಡ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇವಾಗ ನಾವು ಅದನ್ನು ಹುರ್ಕೊಂಡಿದ್ವಲ್ಲ ಅದನ್ನು ಫುಲ್ಲು ನಾವು ಬೆಂಕಿಲೇ ಸುಟ್ಬಿಟ್ಟು ಮಾಡಬೇಕಾಗಿತ್ತು. ಹಂಗೂ ಮಾಡ್ಬೋದು, ಹಿಂಗೆ ಮಿಕ್ಸ್ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಒಂದು ಚೆನ್ನಾಗಿ ಬೆಂಕಿಲಿ ಸುಟ್ಕೊಳ್ಳೋಣ. ಇವಾಗ ನೋಡಿ ಇದು ಕ್ಲೀನಾಗಿದೆ. ಹಾಕ್ಕೊಳ್ಳೋಣ. ಇಷ್ಟಾದರೆ ಸಾಕು. ಇದನ್ನು ಒಳಗಡೆಗೆ ಮಿಕ್ಸ್ ಮಾಡೋಣ ಅಷ್ಟೇ. ಇದನ್ನು ಫುಲ್ಲು ಹಾಕೊಂಡ್ಮೇಲೆ ಮಿಕ್ಸಿಲಿ ನಾವು ನೀಟಾಗಿ ರುಬ್ಕೊಳ್ಳೋಣ. ಇವಾಗ ಇದನ್ನು ಹುರ್ಕೊಂಡಿರೋದು ರುಬ್ಬಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಷ್ಟೊತ್ತಿಗೆ ಕಾಳು ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಟಿದ್ದೀನಿ. ಅದೇ ಬಾಣಲೆಗೆ ನಾನು ಇವಾಗ ಮಸಾಲೆ ರುಬ್ಕೊಂಡಲ್ಲ, ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ. ಮಸಾಲೆ ಈ ಥರ ರುಬ್ಕೊತೀನಿ. ಇದಕ್ಕೆ ಜಾಸ್ತಿ ಆಯ್ತೈತೆ. ಇದನ್ನು ಸಪ್ರೇಟಾಗಿ ಅದನ್ನು ಒಂದು ಬೌಲ್ಗೆ ಹಾಕಿ ನಾನು ಸಪ್ರೇಟಾಗಿ ರುಬ್ಕೊತೀನಿ. ಇಲ್ಲಾಂದರೆ ಈ ನೀರು ಬಸ್ಕೊಂಡಿರ್ತೀನಲ್ಲ ಅದಕ್ಕೆ ಹುಯ್ತಾಯಿದ್ದೀನಿ ನಾನು. ಆ ಸ್ವಲ್ಪ ನೀರೊಳಗಡೆಗೆ ಹುಯ್ದು ಇವಾಗ ರುಬ್ಬಕ್ಕೆ ಬೇಯಕ್ಕೆ ಟೊಮೊಟೊ ಹಾಕಿದ್ನಲ್ಲ, ಟೊಮೊಟೊ ಮತ್ತು ಕಾಳು ಕೊತ್ತಂಬರಿ ಸೊಪ್ಪು ಇಷ್ಟು ಒಂದೇ ಸಲ ಹಾಕಿ ರುಬ್ಕೊತೀನಿ. ನಾನು ಸಾಂಬಾರು ಪುಡಿ ಆಗಿರಲಿ ಏನೂ ಹಾಕಲ್ಲ ನಾನು ಇದಕ್ಕೆ, ಬರೀ ಮೆಣಸಿನ್ಕಾಯಿ ಅಷ್ಟೇ. ಇವಾಗ ಇದನ್ನು ರುಬ್ಕೊಬರೋಣ. ಇದಾಗೈತೆ ರುಬ್ಬಿ. ಇವಾಗ ಇದು ಬಾಣಲೆಲಿರೋದನ್ನು ನೀಟಾಗಿ ಫ್ರೈ ಆಗೈತೆ. ಇವಾಗ ಇದಕ್ಕೇನು ಕಾಳು ಸೊಪ್ಪು ಬಸ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಣ. ಇವಾಗೆಲ್ಲ ಬಸ್ಕೊಂಡಿದ್ದೆ, ಅದನ್ನು ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಕಾಳು ಬೆಂದೈತೆ, ಅಷ್ಟು ಬೆಂದಿಲ್ಲ, ಅಷ್ಟು ಬೆಂದಂಗೂ ಇಲ್ಲ, ಕ್ಲೀನಾಗಿ ಒಂದು ಅದಕ್ಕೆ ಚೆನ್ನಾಗಿ ಬೆಂದೈತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಸ್ವಲ್ಪ ಕಡಿಮೆ ಇದೆ, ನೋಡ್ಕೊಂಡು ಹಾಕಿ. ಯಾಕೆಂದರೆ ಕಾಳಿಗೆ ಬೇಯಬೇಕಾದ್ರೆ ಹಾಕಿದ್ದೀವಿ. ಸ್ವಲ್ಪ ನೋಡ್ಕೊಂಡು ಕರೆಕ್ಟಾಗಿದ್ದರೆ ನೀಟಾಗಿ ತಿರುಗಿಸಿ ಫುಲ್ಲು ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಆಗಲಿ. ಅಷ್ಟಕ್ಕೆ ನಾವು ಸಾರಿಗೆ ಒಗ್ಗರಣೆ ಹಾಕಿಬಿಡೋಣ. ಒಗ್ಗರಣೆಗೆ ಈಗ ಸ್ವಲ್ಪ ಎಣ್ಣೆ ಹಾಕೋಣ. ತುಪ್ಪನಾದರೂ ಹಾಕೋಬೋದು, ಇದಕ್ಕೆ ಅರ್ಧ ತುಪ್ಪ ಅರ್ಧ ಎಣ್ಣೆನಾದರೂ ಹಾಕೋಬೋದು, ಇಲ್ಲಾಂದರೆ ಬರೀ ಎಣ್ಣೆನಾದರೂ ಹಾಕೋಬೋದು. ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಸಿಡಿದಾದ್ಮೇಲೆ ಸಾಸಿವೆ ಸಿಡಿತೈತೆ. ಸಾಸಿವೆ ಸಿಡಿದಾದ್ಮೇಲೆ ನಾನು ಜಜ್ಕೊಂಡಿದ್ದೀನಿ ದಪ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಈ ಮೂರು ಒಟ್ಟೆ ಹಾಕ್ತೀನಿ. ಇವಾಗ ಅದು ಒಗ್ಗರಣೆ ಚೆನ್ನಾಗಿ ಬೆಂದಿದೆ. ಅದಕ್ಕೆ ನಾನೇನು ರುಬ್ಕೊಂಡಿರ್ತೀನಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಫಸ್ಟು ಒಗ್ಗರಣೆಗೆ ಅದನ್ನೇ ಹಾಕ್ಬಿಟ್ಟು ಪ್ಲೇಟ್ ಮುಟ್ಬಿಡ್ಬೇಕು.
ಅವಾಗ ಸ್ಮೆಲ್ ಹಂಗೆ ಇರುತ್ತೆ. ನಾವು ಸ್ಮೆಲ್ ತೆಗೆದುಬಿಟ್ಟಿದ್ದಾಗ ಮಾಡೋಕ್ಕೆ ಹೋದರೆ ಅದೆಲ್ಲ ಹೋಗ್ಬಿಡುತ್ತೆ ನೋಡಿ. ಇವಾಗ ನಾವು ಅದನ್ನು ತೊಳ್ಕೊಂಡು ಇನ್ನೇನು ನೀರಿದೆಯಲ್ಲ ಸೊಪ್ಪು ನೀರು ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಅದಕ್ಕೆ ನಮ್ಗೆ ನೀರು ಎಷ್ಟು ಬೇಕು ಎಲ್ಲ ನೋಡ್ಕೊಂಡು ಇದು ಮಾಡ್ತಾರೆ. ಇದಕ್ಕೆ ಏನಾಯಿತು ಈ ಒಗ್ಗರಣೆಗೆ ಇದಕ್ಕೆಲ್ಲ ಮಿಕ್ಸ್ ಮಾಡೋಣ ನೋಡಿ. ಒಂದು ಅದಕ್ಕೆ ಇವಾಗಲೇ ಮಾಡ್ಕೊಳ್ರಿ ನೀರು ಎಷ್ಟು ಬೇಕು, ಉಪ್ಪು ಕರಿ ಹೆಂಗೈತೆ ಅಂದ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಕುದಿಸ್ಬೇಕು. ಕುದಿಸ್ದಾಗಲೇ ಬಸ್ಸಾರು ಚೆನ್ನಾಗಿರೋದು. ಇದು ಒಂದು ಅದ ಬಂದೇ ಇದೆ. ನಾನು ನೀರಿಗೆ ಎಷ್ಟು ಬೇಕು ಅಷ್ಟು ಹಾಕೊಂಡಿದ್ದೀನಿ. ಸೊಪ್ಪು ನೀರೇ ಸಾಕಾಯ್ತು ನನಗೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಒಂದು 10 ನಿಮಿಷ ಬೇಯಕ್ಕೆ ಬಿಡೋಣ ಚೆನ್ನಾಗಿ. ಕುದ್ದಾದ್ಮೇಲೆ ಬಿಸಿ ಬಿಸಿ ಮುದ್ದೆ ಜೊತೆ ಬ್ಯಾಟಿಂಗ್ ರೆಡಿ. ಇವಾಗ ಪಲ್ಯನೂ ರೆಡಿ ಆಗೈತೆ. ಅದಕ್ಕೆ ನಾನು ಲಾಸ್ಟಲ್ಲಿ ಕಾಯಿ ತುರ್ಕೊಂಡಿದ್ನಲ್ಲ, ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ಹುಚ್ಚಳ ಪುಡಿ ಎಲ್ಲ ಚೆನ್ನಾಗಿರಲ್ಲ, ಅದಕ್ಕೆ ನಾನು ಕಾಯಿನೇ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಆಗಿದೆ. ಲಾಸ್ಟಲ್ಲಿ ನಾನು ಇದನ್ನು ಒಂದು ಸ್ವಲ್ಪ ಚಟ್ನಿ ಪುಡಿ ಮಾಡಿಕೊಂಡಿದ್ದೆ. ಇದು ಕಡಲೆ ಬೀಜದ್ದು. ಇದಕ್ಕೇನು ಹಾಕಿಲ್ಲ. ಕಡಲೆ ಬೀಜ ಹುರಿದ್ಬಿಟ್ಟು ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ ಅಷ್ಟೇ ನಾನು ಸೇರಿಸ್ಕೊಂಡಿದ್ದೀನಿ. ಇದು ಪಲ್ಯಗಳಿಗೆಲ್ಲ ಲಾಸ್ಟ್ ಆಗೋದು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನಾನು. ಸ್ವಲ್ಪ ಲೈಟಾಗಿ ಅದ್ರ ಮೇಲೆ ಉದುರಿಸೋಣ ಇಷ್ಟೇ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಅದಕ್ಕೆ ನಾನು ಏನೂ ಆಗಿಲ್ಲ, ಕಡಲೆ ಬೀಜ ಹುರ್ಕೊಂಡು ಚಟ್ನಿ ಪುಡಿ ಥರ ಮಾಡ್ಕೊಂಡಿದ್ದೀನಿ. ಕಡಲೆ ಬೀಜ ಹುರ್ಕೊಂಡು ಅದು ಆರಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅಷ್ಟು ಹಾಕೊಂಡು ರುಬ್ಕೊಂಡು ಮಾಡಿಕೊಂಡು ಯಾವಾಗ ಬೇಕಾದರೂ ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಹಾಕೊಂಡು ತಿನ್ಬೋದು. ಪಲ್ಯಕ್ಕೂ ಹಾಕಿ ತುಂಬ ಚೆನ್ನಾಗಿರುತ್ತೆ. ಪಲ್ಯನೂ ರೆಡಿ, ಸಾರು ಕುದ್ಮೇಲೆ ಸಾರು ರೆಡಿ. ಮುದ್ದೆ ಜೊತೆ ಬ್ಯಾಟಿಂಗ್ ಸ್ಟಾರ್ಟ್.